ಟಾಟಾ IPL 2024ಗೆ ಟಾಟಾ ಹೇಳಿರೋದು ನಮ್ಮ RCB ತಂಡ RR ವಿರುದ್ಧ 4 ವಿಕೆಟಿಂದ ಎಲಿಮಿನೇಟರ್ ಪಂದ್ಯದಲ್ಲಿ ಸೋಲು ಅನುಭವಿಸಿದ ಮೇಲೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆದರೂ ಕೂಡ RCB ಅಭಿಮಾನಿಗಳಿಗಂತೂ ಹೆಮ್ಮೆ ಇರುತ್ತೆ ಈ ಟೀಮ್ ಮೇಲೆ. ಕಾರಣ ಏನು ಅಂದರೆ ಹಾಫ್ ವೇ ಡೌನ್ ದ ಟೂರ್ನಮೆಂಟ್ ಅಬ್ಸರ್ವ್ ಮಾಡಿದರೆ 0.18% ಇತ್ತು ಕ್ವಾಲಿಫೈ ಆಗೋದಕ್ಕೆ ಪ್ಲೇ ಆಫ್ಸ್ಗೆ. ಅಲ್ಲಿಂದ ಬೂಮರಂಗ್ ಥರ ವಾಪಸ್ ಬಂದು 6 ಗೆದ್ದು ಪ್ಲೇ ಆಫ್ಸ್ಗೆ ಬಂದಿರೋದು ಹಾಗೂ ಕ್ಯಾರೆಕ್ಟರ್ನ ತೋರಿಸಿರೋದು. ಹೋರಾಟ ಕೊಡ್ತೀವಿ, ನಮ್ಮಲ್ಲಿ ಫೈಟಿಂಗ್ ಸ್ಪಿರಿಟ್ ಇದೆ ಅಂತ ತೋರಿಸಿರೋದು. ನೆನ್ನೆ ಪಂದ್ಯನೂ ಆಕ್ಚುಲಿ RCBಗೆ ಅವಕಾಶ ಇತ್ತು ಅಂತ ನಂಗೆ ಅನಿಸ್ತಾ ಇದೆ. ಟಾಸ್ ಸೋತ್ರು ಕೂಡ ನಮ್ಮ ಟಾಪ್ 4 ಬ್ಯಾಟರ್ಸ್ಗೆ ಬಿಗಿನಿಂಗ್ ಬಂತು, ಬಟ್ ಯಾರಿಂದನೂ ಬಿಗಿನಿಂಗ್ ಬರಲಿಲ್ಲ. ಅಬ್ಸರ್ವ್ ಮಾಡಿ ಎರಡೂ ತಂಡದಲ್ಲಿ 50 ರನ್ ಯಾವುದೇ ಒಬ್ಬ ಬ್ಯಾಟ್ಸ್ಮನ್ ಹೊಡೆದಿಲ್ಲ. ಬಟ್ ಸ್ಟಿಲ್ ಈ ಪಿಚ್ಚು ಬ್ಯಾಟಿಂಗ್ ಅಷ್ಟೊಂದೇನು ಕಷ್ಟ ಇರಲಿಲ್ಲ ಅಂತ ಅನಿಸ್ತಾ ಇದೆ. ಬಟ್ ಟಾಸ್ ಸೋತ್ ಮೇಲೆ ನಮ್ಮವರು ಪಾರ್ ಸ್ಕೋರ್ 200 ಅಂತ ಮಾತಾಡ್ತಾ ಇದ್ವಿ, ಅದು ಬರಲಿಲ್ಲ. 25 ರನ್ಸ್ ಶಾರ್ಟ್, 172 ಮಾಡರೇಟ್ ಟೋಟಲ್, ಫೈಟಿಂಗ್ ಟೋಟಲ್ ಅಷ್ಟೇ. ಬೌಲರ್ಸ್ ತುಂಬ ಚೆನ್ನಾಗಿ ಮಾಡಿದ್ರು. 19ನೇ ಓವರ್ ತನಕ ಮ್ಯಾಚ್ ತೊಗೊಂಡೋದ್ರು, 6 ವಿಕೆಟ್ನ ಪಡ್ಕೊಂಡ್ರು. ಬಟ್ ಸ್ಟಿಲ್ ಡ್ಯೂ ಇತ್ತಲ್ಲ, ಅದು ಸ್ವಲ್ಪ ಚಾಲೆಂಜ್ನ ತೊಗೊಂಡ್ಬಿಡ್ತು ನಮ್ಮ ಬೌಲರ್ಸ್ಗೆ. ಓವರ್ ಆಲ್ ಸೀಸನ್ ಮತ್ತೊಮ್ಮೆ ಡಿಸಪಾಯಿಂಟ್ ಆಗಿರ್ತಾರೆ RCB ಅಭಿಮಾನಿ. ಗುರು ಇನ್ನೊಂದು ವರ್ಷ ಕಾಯ್ಬೇಕಾ ನಾನು ಕಪ್ಗೆ ಅಂತ. ಬಟ್ ನಿಮ್ಗೆ ಗೊತ್ತಲ್ಲ, ನಮ್ಮ RCB ಫ್ಯಾನ್ಸ್ ಒಂದ್ಸತಿ ಅಂಟ್ಕೊಂಡು ಅಂದರೆ ಜಿಗಣ ಥರ ಬಿಡೋದೇ ಇಲ್ಲ. RCB ಫಾರ್ ಎವರ್ ಅನ್ನೋ ಅಭಿಮಾನಿಗಳಿಗೆ ನನ್ನ ಸಾಷ್ಟಾಂಗ ವಂದನೆಗಳು ತಿಳಿಸ್ತಾ ಇದ್ದೀನಿ.